ಸರ್ ನನ್ನ ಕೆಲಸ ಮಾಡ್ತೀನಿ, ದೇವ್ರಿಗೆ ಬಿಡ್ತೀನಿ ವರ ಕೊಡೋದು. ಫಸ್ಟ್ ಕೆಲಸ ಮಾಡ್ತೀನಿ, ದೇವ್ರಿಗೆ ಬಿಡ್ತೀನಿ ವರ ಕೊಡೋದು. ಆ ಥರ ಕಾಂಗ್ರೆಸ್ ಪಲ್ಲಿ ನಾನು ಇದ್ದೀನಿ. ನಾನು ಒಂದು ಸಲ ಲಾಸ್ಟ್ ಟೈಮು ನಮ್ಮ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ನನಗೊಂದು ಅವಕಾಶ ಕೊಡಬೇಕು ಅಂತ ಕೇಳಿದ್ದೀನಿ. ಸೆಂಟ್ರಲ್ ಒಂದು 2.5 ವರ್ಷ ಆದಮೇಲೆ ನಿಮಗೊಂದು ಅವಕಾಶ ಕೊಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ದಾರೆ. ಆ ಮಾತು ಮೇಲೆ ನನ್ನ ಹತ್ರ ಕೊಡ್ತಾರೆ ಅಂತ ನಂಬಿಕೆ ನನಗಿದೆ ಸರ್. ಈಗ ಈ ಸಾರಿ ಯಾವ ಥರ ವಿಶ್ವಾಸ ಇದೆ ಸರ್, ನೀವು ಮಂತ್ರಿ ಆಗ್ತೀರಾ ಅಂತ? ಆಗುತ್ತೆ ಅಂತ ವಿಶ್ವಾಸ ಇದೆ ಸರ್. ಯಾಕಂದರೆ ಈ ಭಾಗಕ್ಕೆ ಒಂದು ಅವಕಾಶ ಕೊಡಬೇಕು. ಬಾಗೇಪಲ್ಲಿಗೆ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಚಿಂತಾಮಣಿ, ಶಿಡ್ಲಘಟ್ಟ ಎಲ್ಲರಿಗೂ ಮಂತ್ರಿಗಿರಿ ಸಿಕ್ಕಿ ಅವರವ್ರ ಕ್ಷೇತ್ರ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ. ನನ್ನ ಕ್ಷೇತ್ರಕ್ಕೂ ಸಚಿವಗಿರಿ ಸಿಕ್ಕಿದ್ರೆ ಡೆವಲಪ್ ಮಾಡಿಬಿಡಿ, ಇನ್ನೊಂದು ಡೆವಲಪ್ ಮಾಡ್ಕೋಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ. ನಮ್ಮ ಮುಖ್ಯಮಂತ್ರಿಗಳು ನನಗೆ ಆಶೀರ್ವಾದ ಮಾಡ್ತಾವಂಥ ಆಸೆ ನನಗಿದೆ ಸರ್. ಸರ್, ಕಳೆದ ಬಾರಿ ಇನ್ನೇನು ಸಚಿವರು ಆಗಿಬಿಟ್ರಿ ಅನ್ನೋ ಒಂದು ಹೇಳ್ತೀರಿ ಸರ್? ಕೊನೆಯ ಕ್ಷಣ ಇದೇ ಮಾತುನೇ ಆಗಿರೋ. ಕೊನೆಯ ಕ್ಷಣದಲ್ಲಿ ಅವ್ರು ಏನು ಹೇಳಿದ್ರು, ಈ ಒಂದು ಹಾಫ್ ಇಯರ್ ಒಬ್ರು ಇಲ್ಲಪ್ಪ, ಹಾಫ್ ಇಯರ್ ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಆ ಮಾತು ನೆರವೇರಿಸ್ತಾರೆ ನಮ್ಮ ಹೈಕಮಾಂಡ್ ಅಂತ ಪೂರ್ತಿ ವಿಶ್ವಾಸ ನನಗಿದೆ ಸರ್. ಥ್ಯಾಂಕ್ ಯು ಸರ್.